ಎಲ್ಲ ಚಪ್ಪಾಳೆ ಹೊಡಿರಿ. ಸಮಾಜ ಸೇವಕರು, ನಿರಂತರ ದಾನಿಗಳು ಅಂತಲೇ ಹೇಳ್ಬೋದು. ಶ್ರೀಮತಿ ಪದ್ಮಮ್ಮ, ಪ್ರೊಫೆಸರ್ ಬಸವರಾಜು, ಕನ್ನಡ ಸಾಹಿತಿಗಳು, ಬರಹಗಾರರು, ಮಹಾಭಾರತ ದರ್ಶನಂ ಲೇಖಕರಾದಂಥ ಬಸವರಾಜು ರವರ 76ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಇವತ್ತು ನಮ್ಮ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಶ್ರೀಮತಿ ಪದ್ಮಮ್ಮ ಅವರು, ಶ್ರೀಮತಿ ಮೋನಿಕಾ ಚಂದ್ರಶೇಖರ್ ಅವರು, ಕಿಶನ್ ರವರು, ರತನ್ ರವರು, ಶ್ರೀಮತಿ ಮೀನಮ್ಮರವರು, ಶ್ರೀಮತಿ ಅನಸೂಯಮ್ಮರವರು, ಶ್ರೀಮತಿ ಸೌಭಾಗ್ಯಮ್ಮವರು ಹಾಗೂ ಕಾಳೇಗೌಡ ಕುಟುಂಬದವರು ಇವತ್ತು ಪ್ರತಿ ವರ್ಷವೂ ತಮ್ಮ ಕುಟುಂಬದಲ್ಲಿ ಏನೇ ಒಂದು ಶುಭ ಸಮಾರಂಭ ಇರ್ಬೋದು, ಶುಭ ಕಾರ್ಯಗಳಿರ್ಬೋದು, ನಮ್ಮ ಮಾತೃಭೂಮಿ ವೃದ್ಧಾಶ್ರಮದಲ್ಲಿರುವ ಎಲ್ಲ ನಿರ್ಗತಿಕರನ್ನು, ನಿರಾಶ್ರಿತರನ್ನು ನೆನಪು ಮಾಡ್ಕೊಳ್ಳೋ ಇವ್ರ ಕುಟುಂಬಕ್ಕೆ ದೇವರು ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲ ಜೋರಾಗಿ ಚಪ್ಪಾಳೆ ಹೊಡಿರಿ. ಎಲ್ಲ ಹೇಳಿ ಓಂ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅನ್ನದಾತ ಸುಖಿನೋ ಭೂತು, ಅನ್ನಪೂರ್ಣೇಶ್ವರಿ ಅನ್ನ ಕೊಟ್ಟಿ ಕಾಪಾಡವ. ಹಸ್ತವ್ರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯವೇ ಇದೆ ನಮ್ಮ ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿ ಎಂಬ ಗಾದೆ ಮಾತಿನಂತೆ ಹಸ್ತವ್ರಿಗೆ ಅನ್ನ ನೀಡ್ತಾರ ಪುಣ್ಯಾತ್ಮರು ಶ್ರೀಮತಿ ಪದ್ಮಮ್ಮ ಕುಟುಂಬದವರು. ಪ್ರೊಫೆಸರ್ ಬಸವರಾಜು ಸರ್ ಅವರ 76ನೇ ಹುಟ್ಟದ ಹಬ್ಬದ ಪ್ರಯುಕ್ತ ಶ್ರೀಮತಿ ಮೋನಿಕಾ ಚಂದ್ರಶೇಖರ್ ಅವರು, ಕಿಶನ್ ರವರು, ರತನ್ ರವರು, ಶ್ರೀಮತಿ ಮೀನಾರವರು, ಶ್ರೀಮತಿ ಅನಸೂಯ, ಶ್ರೀಮತಿ ಸೌಭಾಗ್ಯ ಹಾಗೂ ಕಾಳೇಗೌಡ ಕುಟುಂಬದವರು ಇವರು ಪ್ರತಿ ವರ್ಷವೂ ನಮ್ಮ ಮಾತೃಭೂಮಿ ವೃದ್ಧಾಶ್ರಮದಲ್ಲಿರುವ ಎಲ್ಲ ವಯೋವೃದ್ಧರಿಗೆ ಹಸುವನ್ನು ನೀಗಿಸ್ತಾರೆ. ಹಾಗೂ ಅವ್ರ ಕುಟುಂಬದಲ್ಲಿ ಏನೇ ಶುಭ ಸಮಾರಂಭ ಇದ್ದರೂ ನಮ್ಮ ಒಂದು ಆಶ್ರಮನ ಅವ್ರ ಕುಟುಂಬ ಅಂತ ತಿಳ್ಕೊಂಡು ಹಸ್ತವ್ರಿಗೆ ಅನ್ನ ನೀಡ್ತಾರೆ. ಅವ್ರಿಗೆ, ಅವ್ರ ಕುಟುಂಬ ವರ್ಗದವ್ರಿಗೆ ದೇವರು ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲ ಜೋರಾಗಿ ಚಪ್ಪಾಳೆ ಹೊಡಿರಿ.